ರಾಮಾಚಾರಿ ಧಾರಾವಾಹಿಯ ಮೂಲಕ ನಮಗೆಲ್ಲ ಮನೋರಂಜನೆಯನ್ನು ನೀಡ್ತಾ ಇರುವುದು ರಾಮಾಚಾರಿ ಪಾತ್ರವನ್ನು ಮಾಡ್ತಿರುವಂಥ ಋತ್ವಿಕ್ ಮತ್ತು ಚಾರು ಪಾತ್ರವನ್ನು ಮಾಡ್ತಿರುವಂಥ ಮೌನ. ಸರಿಸುಮಾರು 3 ವರ್ಷಗಳಿಂದ ಈ ಒಂದು ಧಾರಾವಾಹಿ ಬರ್ತಾ ಇದೆ. ಎಲ್ಲರ ಫೇವರೇಟ್ ನೆಚ್ಚಿನ ಧಾರಾವಾಹಿ ಮತ್ತು ಅತ್ಯುತ್ತಮವಾದಂಥ TRP ರೇಟಿಂಗ್ ಕೂಡ ಇದೆ. ಹಲವಾರು ಸೀರಿಯಲ್ಸ್ ಅಂತೆ ಕಾರ್ಯಕ್ರಮಗಳು ಕೂಡ ನಡೀತಿದೆ. ಇದರಲ್ಲಿ ಸಖತ್ತಾಗಿ ಡ್ಯಾನ್ಸ್ ಸಹ ಮಾಡಿದ್ದಾರೆ. ಅನುಬಂಧ ಅವಾರ್ಡ್ನಲ್ಲಿ ಅವಾರ್ಡ್ಗಳನ್ನು ಸಹ ಪಡೆದುಕೊಂಡಿದ್ದಾರೆ. ಎಲ್ಲೇ ಹೋದರೂ ಋತ್ವಿಕ್ ಮತ್ತು ಮೌನ ಅವರನ್ನ ಜನರು ಗುರುತಿಡಿದು ಮಾತನಾಡಿಸ್ತಾರೆ. ಅಷ್ಟರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಈ ಒಂದು ಜೋಡಿ. ಸದ್ಯಕ್ಕೆ ಮಹಾಸಂಗಮ ಬರ್ತಾ ಇದೆ, ಯಜಮಾನ ಮತ್ತು ರಾಮಾಚಾರಿ. ಸೊ ಇದರಲ್ಲಿ ಆ ಧಾರಾವಾಹಿ ಮತ್ತು ಈ ಧಾರಾವಾಹಿ ಮಿಕ್ಸ್ ಆಗಿ ಕಲಾವಿದರು ಒಟ್ಟಿಗೆ ನಡೆಸ್ತಾ ಇದ್ದಾರೆ. ಮಗು ಕೂಡ ಆಯಿತು, ಪ್ರೆಗ್ನೆಂಟ್ ಆಗಿದ್ರು, ಮಗು ಕೂಡ ಆಯಿತು. ಮಗುವಿನ ಜನನ ಕೂಡ ಆದಮೇಲೆ ಭಾಳಷ್ಟು ಚೆನ್ನಾಗಿ ಧಾರಾವಾಹಿ ಒಳ್ಳೊಳ್ಳೆ ಟಿಪ್ಸ್ಗಳು ಕೂಡ ಸಿಗ್ತಾ ಇದೆ. ಇನ್ನು ತುಂಬ ಜನ ಕೇಳುವಂಥದ್ದು, ರಿಯಲ್ ಲೈಫ್ನಲ್ಲೂ ಕೂಡ ಚಾರು ಮತ್ತು ರಾಮಾಚಾರಿ ಮದುವೆ ಆಗಲಿ, ತುಂಬ ಚೆನ್ನಾಗಿದೆ ಜೋಡಿ, ನೋಡೋಕ್ಕೇ ಭಾಳಷ್ಟು ಮುದ್ದಾಗಿದೆ. ಅವ್ರಿಗೋಸ್ಕರನೇ ಧಾರಾವಾಹಿನ ಪ್ರತಿದಿನ ನೋಡೋದು, ಒಂದಾದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಬಟ್ ಚಾರು ರಾಮಾಚಾರಿ ಅವರು ರಿಯಲ್ ಲೈಫ್ಲಿ ಮದುವೆ ಆಗೋದಿಲ್ವ ಅಂತ. ಯಾಕೆಂದರೆ ಇಬ್ಬರು ಕೂಡ ಆಪ್ತ ಸ್ನೇಹಿತರು, ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಕೆಲವೊಂದು ಬಾರಿ ಒಟ್ಟಿಗೆ ಶೂಟಿಂಗ್ ಸೆಟ್ಗೂ ಕೂಡ ಒಟ್ಟಿಗೆ ಹೋಗ್ತಾರೆ, ಒಂದು ಕಾರ್ನಲ್ಲಿ ಹೋಗ್ತಾರೆ. ಸೊ ಆದರೆ ಉತ್ತಮವಾದಂಥ ಫ್ರೆಂಡ್ಸ್ ಅವರು. ಫ್ರೆಂಡ್ಶಿಪ್ ಬಿಟ್ಟರೆ ಬೇರೆನೂ ಕೂಡ ಇಲ್ಲ. ನಾವು ಆ ರೀತಿ ಏನೂ ಕೂಡ ಯೋಚನೆ ಸಹ ಮಾಡಿಲ್ಲ ಅನ್ನುವಂಥ ಒಂದು ಮಾತನ್ನು ಲೈವ್ನಲ್ಲಿ ಬಂದು ಕೂಡ ತಿಳಿಸ್ತಾರೆ. ಒಟ್ಟಿನಲ್ಲಿ ಜನರ ಒಂದು ಅಭಿಪ್ರಾಯ ಇದಾಗಿರುತ್ತೆ. ಒಂದು ಎಲ್ಲರೂ ಕೂಡ ಕಮೆಂಟ್ನಲ್ಲಿ ತಿಳಿಸ್ತಾರೆ, ಕ್ಯೂಟ್ ಕಪಲ್ ಒಂದಾಗಿ ಅಂತ. ಯಾಕೆಂದರೆ ಅಷ್ಟು ಜೋಡಿ ಮೋಡಿ ಮಾಡಿದೆ. ಮತ್ತು ರಿಯಲ್ ಆಗಿ ಎನ್ನುವಂಥ ಒಂದು ನಟನೆ ಧಾರಾವಾಹಿಯಲ್ಲಿ ಇವರ ಒಂದು ನಟನೆ ಇದೆಯಲ್ಲ, ನಿಜವಾಗ್ಲೂ ಪ್ರಾಮಿಸಿಂಗ್ ನಟನೆ ಅನ್ಬೋದು. ಸೊ ಹೀಗಾಗಿ ಜನರು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ ಈ ಒಂದು ಜೋಡಿಯನ್ನು. ಸೊ ಹೀಗಾಗಿ ಆ ರೀತಿ ಕೇಳ್ಕೊತಿರ್ತಾರೆ.